ಎಪಿಸೋಡ್ 33 ಪ್ರೀತಿಯ ಸಂಕೋಲೆ. ಎಚ್ಚರಗೊಂಡ ಕವಿಶ್ ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದು ಕಿರಣ್ ಕರ್ಕೊಂಡು ವರ್ಕೌಟ್ಗೆ ಹೋಗ್ತಾನೆ. ಆಗ ಕಿರಣ್ ನಗ್ತಾ ನಗ್ತಾನೆ, ಕವಿ ಏನಪ್ಪ ವಿಶೇಷವಾದ ವಿಷಯ ಏನಾದರೂ ಇದೆಯಾ? ಯಾಕೋ ಕಿರು ಬೆಳಿಗ್ಗೆ ಇಷ್ಟೊಂದು ಕೋಪದ ಮುಖ ಮಾಡ್ಕೊಂಡು ಮಾತಾಡ್ತಾ ಇದೆಯಾ? ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದರೆ ಸರಿಯಾಗ್ತದೆ. ಏನಿದು ರಾಗ ಅರ್ಥ ಆಗ್ತಾ ಇಲ್ಲ ನನಗೆ. ರಿಟರ್ನ್ ಅವನಿಗೆ ಟಾಂಗ್ ಕೊಡ್ತಾನೆ. ಹೌದು ಬಿಡಪ್ಪ, ನಾನು ನಗ್ತಾ ಮಾತಾಡಿದ್ರೆ ನಿನಗೆ ಕೋಪ ಕಾಣಿಸುತ್ತೆ, ಅದೇ ಕೋಪ ಮಾಡ್ಕೊಂಡು ಮಾತಾಡಿದ್ರೆ ಕಾಮಿಡಿ ಅನಿಸುತ್ತೆ. ಏನಿಲ್ಲ, ಇತ್ತೀಚೆಗೆ 7 ಡೇಸ್ ಆಯ್ತಲ್ಲ, ಲ್ಯಾಪ್ಟಾಪ್ ಏನಾದರೂ ಆನ್ ಮಾಡಿದ್ದ? ಆನ್ಲೈನ್ ಹೋಗಿ ಚೆಕ್ ಮಾಡಿ ಮೆಸೇಜ್ ಬಂದಿದೆಯಾ ಅಂತ? ಇಲ್ಲ ಕಣೋಕಿರು, ಸಂಜೆವರೆಗೂ ಆನ್ ಮಾಡಲ್ಲ. ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಆನ್ ಮಾಡಿ ಚೆಕ್ ಮಾಡ್ತೀನಿ. ಹಾಗೆ ಇಬ್ಬರು ಜಿಮ್ಗೆ ಹೋಗಿ ವರ್ಕೌಟ್ ಮುಗಿಸ್ಕೊಂಡು ರಿಟರ್ನ್ ವಿಲ್ಲಾ ಹತ್ರ ಬರ್ತಾರೆ. ಫ್ರೆಶ್ ಅಪ್ ಆಗಿ ಟಿಫಿನ್ ಮುಗಿಸ್ಕೊಂಡು ಕಿರು ಇವತ್ತು ನೀನು ಡ್ರೈವ್ ಮಾಡು, ನನಗೊಂದು ಫೋನ್ ಕಾಲ್ ಇದೆ ಅಂತ ಹೇಳ್ತಾನೆ. ಆಮೇಲೆ ಇಬ್ಬರು ಅಲ್ಲಿಂದ ಕಾಲೇಜ್ ಹತ್ರ ಹೊರಡ್ತಾರೆ. ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಸಂಜೆ ವಿಲ್ಲಾಗೆ ಬರ್ತಾರೆ. ಇಬ್ಬರು ಫ್ರೆಶ್ ಅಪ್ ಆಗಿ ಕಾಫಿ ಕುಡಿದು ಆಮೇಲೆ ರೂಮ್ಗಳಿಗೆ ಹೋಗ್ತಾರೆ. ಕವಿಗೆ ಬಂದಿದ್ದ ತಕ್ಷಣ ಕಬೋರ್ಡ್ನಲ್ಲಿಟ್ಟಿದ್ದ ಲ್ಯಾಪ್ಟಾಪ್ ತೆಗೆದು ನನ್ನ ಎದೆ ಮೇಲೆ ಕೈ ಇಟ್ಕೊಂಡು ನಂಬಿದೆ ನನ್ನ ಮನಸ್ಸು ಹೇಳ್ಕೊಂಡು ಲ್ಯಾಪ್ಟಾಪ್ ಆನ್ ಮಾಡಿ ಚೆಕ್ ಮಾಡ್ತಾನೆ. ಫಸ್ಟ್ ಅವರ ಐಡಿಗೆ ಹೋಗಿ ಅವಳೊಂದು ಪುಟ್ಟ ಕವಿತೆನ ಪೋಸ್ಟ್ ಮಾಡಿರೋದು ನೋಡಿ ತುಟಿ ಅಂಚಲ್ಲೇ ನಗ್ತಾನೆ. ನನ್ನ ಕವಿತೆಗಳು ನೋಡಿ ನೋಡಿ ನೀವು ಕವಿತೆ ಬರೆಯೋದಕ್ಕೆ ಶುರು ಮಾಡಿಬಿಟ್ಟಿದ್ದೀರಾ ಅಂತ ಮನಸ್ಸಲ್ಲೇ ಹೇಳ್ಕೊಳ್ತಾನೆ. ಕಾಯೋದ್ರಲ್ಲಿ ಸುಖನೂ ಇದೆ ದುಃಖನೂ ಇದೆ ಅಂತ ನನಗೂ ಸಹ ಅರ್ಥ ಆಗಿದೆ ಅಂತ ಹೇಳಿಕೊಂಡು ಆಮೇಲೆ ಮೆಸೇಂಜರಲ್ಲಿ ಚೆಕ್ ಮಾಡಿದ್ರೆ ಸುಮಾರು ಮೆಸೇಜ್ ಬಂದಿರುತ್ತೆ. ಅದರಲ್ಲಿ ಫಸ್ಟ್ ಒನ್ ಅವಳದೇ ಮೆಸೇಜ್ ಆಗಿರುತ್ತೆ. ಅವನು ಬಯಸಿದ್ದು 1 ಲೋಟ ಅಷ್ಟು ನೀರು, ಆದರೆ ಅವಳು 1 ಬಕೆಟ್ ಫುಲ್ ನೀರನ್ನು ಸುರಿಯೋ ಅಷ್ಟು ಉದ್ದದ ಮೆಸೇಜ್ ನೋಡಿ ನಿಜವಾಗ್ಲೂ ಖುಷಿ ಪಡ್ತಾನೆ. ಅವಳು ಮಾಡಿರೋ ಅಷ್ಟು ದೊಡ್ಡ ಮೆಸೇಜಲ್ಲಿ ಪ್ರತಿಯೊಂದು ಪದಗಳನ್ನು ಓದಿ ಓದಿ ಅದರಲ್ಲಿ ಅಡಗಿರೋ ಕುತೂಹಲ, ಅವಳು ಒದ್ದಾಟ, ಅವಳ ಕಾಯುವಿಕೆ ಎಲ್ಲನೂ ಸಹ ಅವನಿಗೆ ಅರ್ಥ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳು ಇವರನ್ನು ಹುಡುಗಿ ಅಂದ್ಕೊಂಡು ಮೇಡಮ್ ಅಂತ ಮಾಡಿರೋ ಮೆಸೇಜ್ ನೋಡಿ ನಗು ಬರುತ್ತೆ. ಅವಳ ಮೊದಲ 2 ಲೈನ್ ಪ್ರಾಬ್ಲಮ್ ಆಗಿದೆಯಾ, ಹೆಲ್ತ್ ಸರಿ ಇಲ್ವಾ, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನೋದನ್ನು ನೋಡಿ ಯಾರು ಏನು ಅಂತ ಗೊತ್ತಿಲ್ಲದೇ ನನ್ನ ಬಗ್ಗೆ ಕಾಳಜಿ ಮೂಡಿರುವ ಅವಳ ಭಾವನೆ ಅವನಿಗೆ ಖುಷಿ ಕೊಡುತ್ತೆ. 6 ಡೇಸಿಂದ ಕವಿತೆಗಳು ಮಿಸ್ ಮಾಡ್ಕೊಂಡಿದ್ದೀನಿ, ಏನೇನು ಕಳ್ಕೊಂಡಿದ್ದೇನೆ ಅಂತ ಅವಳು ಹೇಳಿರೋ ರೀತಿಯೇ ಅವನಿಗೆ ಅರ್ಥ ಆಗುತ್ತೆ. ನನ್ನ ಕವಿತೆಗೆ ಅವಳಷ್ಟು ಹುಚ್ಚಿಯಾಗಿದ್ದಾಳೆ ಅಂತ. ನೋಡುವವರ ಕಾಯುವವರ ಸಾಲಲ್ಲಿ ನಾನೂ ಒಬ್ಬಳು. ಅದನ್ನು ಓದಿ ನನಗೆ ಗೊತ್ತು ನೀನು ಹುಡುಗಿ ಅಂತ. ನನ್ನ ಮನಸ್ಸು ಅವತ್ತೇ ಹೇಳಿದೆ. ನಿನ್ನ ಭಾವಪೂರ್ಣ ಕಮೆಂಟ್ ಮೂಲಕ ನೀನೊಂದು ಹುಡುಗಿ ಅಂತ ಹೇಳಿ ಅವನು ನಗ್ತಾನೆ. ಬರೀ ಒಂದು ಚಿಕ್ಕ ಮೆಸೇಜ್ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡ್ರೆ, ಆದರೆ ನೀನು ನಾನು ಊಹೆನೂ ಮಾಡದೇ ಇರೋ ಹಾಗೆ ಇಷ್ಟು ದೊಡ್ಡ ಮೆಸೇಜನ್ನು ಮಾಡಿದ್ಯಾ. ಆ ಮೆಸೇಜ್ನ ತಕ್ಷಣಕ್ಕೆ ಏನಿಲ್ಲ ಅಂದರೂ ಒಂದು 20 ಸರಿ ಓದಿ ಲ್ಯಾಪ್ಟಾಪ್ನ ಕೈಯಲ್ಲಿಟ್ಕೊಂಡು ಆ ಅಕ್ಷರಗಳ ಮೇಲೆ ಅವನ ಬೆರಳುಗಳನ್ನು ನಡೆಸಿ ಪ್ರೀತಿಯಿಂದ ಒಂದು ಮುತ್ತು ಕೊಡ್ತಾನೆ. ಏನಂತ ಮೆಸೇಜ್ ಮಾಡಲಿ? ನಾನೊಂದು ಹುಡುಗ ಅಂತ ಗೊತ್ತಾದರೆ ನನಗೆ ಮೆಸೇಜ್ ಮಾಡೋದು ಬಿಟ್ಬಿಡ್ತಾರಾ? ಬೇಡ, ಆಗಿದ್ದಾಗಲಿ, ಇರೋದನ್ನೇ ಹೇಳೋಣ. ನನ್ನ ಹೆಸರು ಒಂದನ್ನು ಬಿಟ್ಟು ನನ್ನ ಬಗ್ಗೆ ಅವ್ರಿಗೇನು ಸದ್ಯಕ್ಕೆ ಹೇಳೋದು ಬೇಡ. ಅವರಾಗಲೇ ಅವ್ರ ಬಗ್ಗೆ ಹೇಳ್ಕೊಂಡಾಗ ನಾನು ನನ್ನ ಬಗ್ಗೆ ಹೇಳಿದ್ರಾಯ್ತು ಅಂತ ಅಂದ್ಕೊಂಡು ಅವನು ಸುಳ್ಳು ಹೇಳ್ತಿದ್ದಾನೆ ಅಂತ ಗೊತ್ತಿದ್ರೂ ಸಿಂಪಲಾಗಿ ಒಂದು ರಿಪ್ಲೈ ಮಾಡ್ತಾನೆ. ಹಾಯ್, ಐ ಆಮ್ ನಾಟ್ ಮೇಡಮ್, ಐ ಆಮ್ ಬಾಯ್. ನಂಗೆ 1 ವೀಕಿಂದ ಹುಷಾರಿರಲಿಲ್ಲ, ಸೊ ಹಾಗಾಗಿ ನನ್ನ ಕವಿತೆಗಳನ್ನ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಬಟ್ ನೌ ಐ ಆಮ್ ಫೈನ್, ಥ್ಯಾಂಕ್ ಯು. ನೀವು ನನ್ನ ಕವಿತೆಗಳನ್ನ ಇಷ್ಟೊಂದು ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ನಿಮ್ಮ ಇಷ್ಟುದ್ದದ ಚಂದದ ಮೆಸೇಜ್ ನೋಡಿ ನನಗೆ ನಿಜವಾಗ್ಲೂ ಖುಷಿಯಾಯಿತು. ಖಂಡಿತ ನಾನು ನಿಮಗೋಸ್ಕರ ಆದ್ರೂ ಕವಿತೆ ಬರೆದು ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ಸ್ ಅ ಲಾಟ್ ಮೇಡಮ್ ಅಂತ ರಿಪ್ಲೈ ಮಾಡಿ ನಗ್ತಾನೆ ಕುಳಿತುಕೊಳ್ತಾನೆ. ಅವನ ಖುಷಿಗೆ ಪಾರವೇ ಇರಲಿಲ್ಲ. ನೀ ನನ್ನ ಮಗ ಕಿರುಗೆ ಒಳ್ಳೆ ಪಾರ್ಟಿ ಕೊಡಿಸ್ಬೇಕು. ಒಂದು ಹುಡುಗಿನ ಕಣ್ಣೆತ್ತಿ ನೋಡಲ್ಲ, ಒಂದು ಹುಡುಗಿ ಜೊತೆ ಮಾತಾಡಲ್ಲ, ಆದರೆ ಎಲ್ಲಿಂದ ಇಂಥ ಒಳ್ಳೊಳ್ಳೆ ಐಡಿಯಾಗಳು ಬರ್ತವೆ ಅವನಿಗೆ. ಕಿರು ಏನು ಕೇಳ್ತೀಯಾ, ಕೇಳ್ತಿರೋ ನೀನು ಒಳ್ಳೆ ಪಾರ್ಟಿನೇ ಕೊಡೋದು ಅಂತ ಹೇಳಿ ಕೆಳಗಡೆ ಬರ್ತಾನೆ. ಬಂದವನೇ ಕಿರುನ ಹಗ್ ಮಾಡಿ ಕೆನ್ನೆಗೆ ಕಿಸ್ ಕೊಡ್ತಾನೆ. ಕಿರುಗೆ 1 ಸೆಕೆಂಡ್ ಶಾಕ್ ಆಗಿ, ಕವಿ ಏನು ಮಾಡ್ತಿದ್ಯಾ? ಅಷ್ಟೊಂದು ಆಸೆ ಇದ್ದರೆ ಅಷ್ಟು ಜನ ಹುಡುಗಿರು ಪ್ರಪೋಸ್ ಮಾಡ್ತಾರೆ, ಯಾರಿಗಾದರೂ ಹೋಗಿ ಕಿಸ್ ಕೊಡು. ನೀನು ಹೀಗೆ ನನಗೆ ಕಿಸ್ ಕೊಡ್ತಿರೋದನ್ನು ನೋಡಿ ಆಮೇಲೆ ನನಗೂ ನಿನಗೂ ಏನೋ ಇರಬೇಕು ಅಂದ್ಕೊಳ್ತಾರೆ ಕಣೋ ನೋಡು ಜನ. ಸುಮ್ಮನೆ ಇರೋಕಿರು, ಇಲ್ಲಿ ಯಾರಿದ್ದಾರೆ ನನ್ನ ನಿನ್ನ ಬಿಟ್ಟರೆ? ಏನು ತುಂಬ ಖುಷಿ ಆಯಿತು, ಜೋಶಲ್ಲಿ ಬಂದು 1 ಕಿಸ್ ಕೊಟ್ಟನಪ್ಪ ಅಷ್ಟೇ. ಏನು ನಿನ್ನ ಮಾತಿನ ಅರ್ಥ? ನನ್ನ ನಿನ್ನ ಬಿಟ್ಟರೆ ಯಾರೂ ಇಲ್ಲ ಅಂದರೆ
ಏನೇನು ಮಾಡಬೇಕು ಅಂದ್ಕೊಂಡಿದ್ಯಾ, ನಿನ್ನಿಂದ ದೂರ ಇರ್ಬೇಕು ನಾನು ಅಂಥೇಳಿ ಸೋಫಾ ಮೇಲೆ ಕೂತ್ಕೊಳ್ತಾನೆ. ಕಿರು, ನಾನು ತಮಾಷೆ ಮಾಡಿದೆ ಅಂತ ನಿನಗೂ ಚೆನ್ನಾಗಿ ಗೊತ್ತು. ನನ್ನ ಖುಷಿಗೆ ಕಾರಣ ಏನು ಅಂತ ಹೇಳ್ತೀನಿ ಕೇಳು, ನೀನು ಸಹ ಅಷ್ಟೇ ಖುಷಿ ಆಗ್ತೀಯ. ನೀನೇನು ಹೇಳಬೇಡ, ನೀನು ಖುಷಿ ಪಡ್ತಿರೋದ್ರಲ್ಲೇ ನಂಗೆ ಗೊತ್ತಾಯಿತು ಆ ಹುಡುಗಿ ನೀನು ಮೆಸೇಜ್ ಮಾಡಿದ್ದಾಳೆ ಅಂತ. ಎಸ್ ಎಸ್, ಯುವರ್ ಗೆಸ್ ಇಸ್ ರೈಟ್. ಹೇಳು, ಏನು ಪಾರ್ಟಿ ಬೇಕು ಕೇಳು, ನೀನು ಕೇಳಿದ್ದನ್ನು ಕೊಡಿಸ್ತೀನಿ. ಅದೇ ಕವಿ, ನಾನು ಹೇಳಿದ್ನಲ್ಲ, ಮ್ಯಾಚಿಂಗ್ ಮ್ಯಾಚಿಂಗ್ ಎಲ್ಲ ಮ್ಯಾಚಿಂಗ್, ಓಕೆನಾ? ನಿನಗೆ ಹೇಳು. ಇಬ್ಬರು ಆ ಥರ ಡ್ರೆಸ್ ಮಾಡಿಕೊಂಡು ಎಲ್ಲ ಕಡೆ ಓಡಾಡ್ತಿದ್ರೆ ನಮ್ಮನ್ನು ನೋಡಿ ಎಲ್ಲರೂ ಉರ್ಕೊಳ್ಬೇಕು. ಆಯಿತು ಬಿಡು, ಡ್ರೆಸ್ಸಸ್ ಅಲ್ವಾ, ಮ್ಯಾಚಿಂಗ್ ಹಾಕ್ಕೊಳ್ಳೋಣ, ಏನಾಗಲ್ಲ. ಯಾವಾಗಲೂ ಕೆಲವು ಟೈಮ್ಗಳಲ್ಲಿ ಮಾತ್ರ ಡ್ರೆಸ್ಸಸ್ ಮ್ಯಾಚಿಂಗ್ ಹಾಕ್ಕೊಳ್ಳೋಣ. ಹಾಗೆ ಇವತ್ತು ಶಾಪಿಂಗ್ ಹೋಗೋಣ, ಹಾಗೆ ಔಟ್ಸೈಡ್ ಡಿನ್ನರ್ ಸಹ ಮಾಡಿಕೊಂಡು ಬಂದುಬಿಡೋಣ, ಓಕೆ? ಕಿರು ಹಾಗೆ ಇನ್ನೊಂದು, ನಮ್ಮ ಸ್ನೇಹನ ನೋಡಿ ಇನ್ನೊಬ್ಬರು ಉರ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ನಮ್ಮ ಸ್ನೇಹನ ನೋಡಿ ಇದ್ದರೆ ಇವ್ರ ಥರ ಸ್ನೇಹಿತರು ಇರಬೇಕು ಅಂತ ಅನ್ನಿಸ್ಬೇಕು ನೋಡೋರಿಗೆ. ಯಾಕೆಂದರೆ ನಾನು ನೀನು ಈಗಿಂದ ಅಲ್ಲ, ಚಿಕ್ಕ ವಯಸ್ಸಿಂದ ನೀನು ಬಿಟ್ಟರೆ ನನಗೆ ಬೇರೆ ಯಾರೂ ಬೆಸ್ಟ್ ಫ್ರೆಂಡ್ ಇಲ್ಲ. ನೀನೇ ನನ್ನ ಪ್ರಾಣ ಸ್ನೇಹಿತ ಅಂತ ಹೇಳಿ ಗಟ್ಟಿಯಾಗಿ ಹಗ್ ಮಾಡ್ತಾನೆ. ಕಿರಣ್ ಸಹ ಅವನು ಗಟ್ಟಿಯಾಗಿ ಹಗ್ ಮಾಡಿ ಕಣ್ಣಲ್ಲಿ ನೀರಿರೋದನ್ನು ಒರೆಸ್ಕೊಂಡು, ನೀನು ನನ್ನ ಜೀವ ಕವಿ, ಲೈಫ್ ಕೊನೆವರೆಗೂ ನಾನು ಯಾವತ್ತೂ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ನನ್ನಿಂದ ನಿನಗೆ ಯಾವತ್ತೂ ಏನೂ ಸಹ ತೊಂದರೆ ಆಗಲ್ಲ. ನಿನ್ನ ಎರಡರಷ್ಟು ನಾನು ನಿನ್ನ ಹಚ್ಕೊಂಡಿದ್ದೀನಿ ಕವಿ ಅಂಥೇಳಿ ಹಗ್ ಮಾಡಿ ಈಚೆ ಬರ್ತಾರೆ. ನಾನು ರೆಡಿ ಆಗ್ತೀನಿ, ನೀನು ಬೇಗ ರೆಡಿ ಆಗಿಬಿಟ್ಟು ಕೆಳಗೆ ಬಾ ಅಂತ ಹೇಳ್ತಾನೆ. ಕವಿ ಲೈಟಾಗಿ ಪ್ರೀತಿಯಿಂದ ಕಿರಣ್ ಕೆನ್ನೆ ತಟ್ಟಿ ಸರಿ ಅಂತ ಹೇಳಿಬಿಟ್ಟು ಮೇಲ್ಗಡೆ ಒಂದು ರೂಮಿಗೆ ಬರ್ತಾನೆ. ಮೇಲ್ಗಡೆ ರೂಮಿಗೆ ಬಂದವನೇ ಅವಳು ಕವಿತೆ ಪೋಸ್ಟ್ ಮಾಡಿ ಅಂತ ಹೇಳಿರೋದನ್ನು ನೆನಪಿಸ್ಕೊಂಡು ಮನಸ್ಸು ತುಂಬ ಖುಷಿಯಲ್ಲಿರೋದ್ರಿಂದ ಒಂದು ಕವಿತೆನ ಪೋಸ್ಟ್ ಮಾಡ್ತಾನೆ. ಅಂದವಾದ ಮುಖವನ್ನು ನೋಡಲು ಎಷ್ಟು ಜನ ಬೇಕಾದರೂ ಸರದಿಯಲ್ಲಿ ನಿಲ್ಲಬಹುದು. ಅಂದವಾದ ಮುಖವನ್ನು ನೋಡಲು ಎಷ್ಟು ಜನ ಬೇಕಾದರೂ ಸರದಿಯಲ್ಲಿ ನಿಲ್ಲಬಹುದು, ಆದರೆ ಅಂದವಾದ ಮನಸ್ಸನ್ನು ಅರಿಯಲು ಮತ್ತೊಂದು ಅಂದವಾದ ಮನಸ್ಸಿನಿಂದ ಮಾತ್ರ ಸಾಧ್ಯ. ಎಷ್ಟು ನಿಜ ಅಲ್ವಾ? ಈ ಥರ ಒಂದು ಕವಿತೆನ ಪೋಸ್ಟ್ ಮಾಡಿ ಅವನು ರೆಡಿಯಾಗಿಬಿಟ್ಟು ಕಿರಣ್ ಜೊತೆ ಹೊರಗಡೆ ಶಾಪಿಂಗ್ ಹೋಗ್ತಾನೆ. ಇದೇ ಥರ ಅಂದವಾದ ಚಂದವಾದ ಒಂದು ಕ್ಯೂಟ್ ಕವಿತೆಗಳ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದನ್ನು ನಾನು ನಿಮ್ಮ ಹತ್ರ ಹೇಳ್ಕೊತಾ ಹೋಗ್ತೀನಿ. ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಇದೇ ಥರ ನೋಟಿಫಿಕೇಷನ್ ನಿಮಗೆ ಬರ್ತಾನೆ ಇರುತ್ತೆ. ಸೊ ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್.